ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪರಶುರಾಮ್ ಗುರೂಜಿ. ಇವತ್ತಿನ ದಿವಸ ನಿಮಗೆ ನಾನು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಯ ಗುಣಗಳು ಮತ್ತು ಅವರ ಸ್ವಭಾವಗಳು, ಅವರ ಲಕ್ಷಣಗಳು ಹೇಗಿರ್ತದೆ ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಇಲ್ಲಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಯ ಗುಣಗಳು ಹೇಗಿರ್ತದೆ, ಅವರು ಸೋಮಾರಿತನವಾಗಿರೋದಿಲ್ಲ, ಸೋಮಾರಿ ಜನಗಳಾಗಿರೋದಿಲ್ಲ, ಆಲಸ್ಯದಿಂದ ಅವರು ಕೂಡಿರುವುದಿಲ್ಲ. ಅವರು ಬುದ್ಧಿವಂತರಾಗಿರ್ತಾರೆ, ಭಾಳ ಚುರುಕು ಮೈಂಡ್ ಇರ್ತದೆ, ಅವರು ಚುರುಕುತನ ಜಾಸ್ತಿ ಇರ್ತದೆ. ತದನಂತರ ಅವರಲ್ಲಿ ಕ್ರಿಯೇಟಿವಿಟಿ ಮೈಂಡ್ ಅನ್ನೋದು ತುಂಬ ಇರ್ತದೆ. ಆಮೇಲೆ ಹೆಚ್ಚು ಹೆಚ್ಚು ಹಣ್ಣುಗಳನ್ನು ಇಷ್ಟಪಡ್ತಾರೆ ಅವರು. ಆಹಾರದ ಕಡೆ ಅತಿ ಹೆಚ್ಚಾಗಿ ಗಮನವನ್ನು ಹರಿಸ್ತಾರೆ ಅವರು. ಇಲ್ಲಿ ಆಹಾರಗಳ ವಿಧದಲ್ಲಿ ಚಾಣಕ್ಯತನದಿಂದ ಆಹಾರವನ್ನು ಸೇವಿಸ್ತಾರೆ. ತದನಂತರ ಅದನ್ನು ಆರೋಗ್ಯವಾಗಿರಲಿಕ್ಕೆ, ಸದೃಢವಾದ ಶರೀರವನ್ನು ಅವರು ಕಾಪಾಡಿಕೊಂಡು ಹೋಗಲಿಕ್ಕೆ ಇವರು ಒಳ್ಳೆಯ ಆಹಾರ ಕಡೆ ಗಮನವನ್ನು ಹರಿಸ್ತಾರೆ. ಇಷ್ಟು ಇವರ ಗುಣ ಸ್ವಭಾವಗಳು ಇರ್ತದೆ ಒಂದು. ಆಮೇಲೆ ಇವರಿಗೆ ಯಾವ ಯಾವ ತೊಂದರೆಗಳು ಬರ್ತವೆ ಅಂದರೆ, ಕೀಲು ಸಂಬಂಧಿತ ರೋಗಗಳಿಗಾಗಿ, ಆಮೇಲೆ ಆರೋಗ್ಯಕ್ಕಾಗಿ, ಮತ್ತು ನೆಮ್ಮದಿ, ಶಾಂತಿ, ಧೈರ್ಯ ಅವಾಗವಾಗ ಕಡಿಮೆ ಆಗ್ತದೆ. ಭಾಳಷ್ಟು ಧೈರ್ಯವನ್ನು ಗೆಡ್ತಾರೆ ಅವರು. ಆಮೇಲೆ ಮನುಷ್ಯಗೆ ಶಾಂತಿ ಇರೋದಿಲ್ಲ, ಮಾನಸಿಕವಾಗಿ ಅವರು ಕೆಲವೊಂದು ಬಾರಿ ತೊಂದರೆಗಳ ಅನುಭವಿಸ್ತಿರ್ತಾರೆ. ಇದು ಅವರ ಸಮಸ್ಯೆಗಳು, ಆಯಿತಾ. ಈ ಒಂದು ಸಮಸ್ಯೆಗಳಿಗೆ, ಈ ತೊಂದರೆಗಳನ್ನು ಹೋಗಲಿಕ್ಕೆ ಅವರು ಯಾವ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ, ತಮಿಳ್ನಾಡಿನಲ್ಲಿ ಬರುವಂತಹ ತಿರುವಲ್ಲೂರು ಅನ್ನೋದು ಒಂದು ಊರಲ್ಲಿ ಶ್ರೀ ಶಿಂಗೇಶ್ವರ ದೇವಾಲಯ ಅಂತ ಇದೆ, ಆಯ್ತಪ್ಪ. ಅಲ್ಲಿ ಹೋಗಬೇಕಾಗ್ತದೆ. ಅಲ್ಲಿ ಅವರು ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗ್ತದೆ. ಅಲ್ಲಿ ಅವರು ಹೇಗೆ, ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು, ತದನಂತರ ಯಾವ ಪೂಜಾ ವಿಧಾನಗಳನ್ನು ಅವರು ಮಾಡಬೇಕು, ತದನಂತರ ಯಾವ ಯಂತ್ರ, ತಂತ್ರ, ಮಂತ್ರ, ಪಠಣಗಳನ್ನು ಅವರು ಮಾಡಬೇಕು ಅನ್ನೋದನ್ನು ನನಗೆ ಕರೆ ಮಾಡಿ ಖಂಡಿತವಾಗಿ ನಿಮಗೆ ಇದರಲ್ಲಿ ದೊರಕುವಂಥ ಮಾಹಿತಿಯನ್ನು ನಾನು ಸಂಪೂರ್ಣವಾಗಿ ಹೇಳಿಕೊಡ್ತೇನೆ. ನಾನು ಕೂಡ ಒಬ್ಬ ಜ್ಯೋತಿಷ್ಯ ಪಂಡಿತನಾಗಿದ್ದೇನೆ. ನಾನು ವಂಶ ಪಾರಂಪರಿಕ ಜ್ಯೋತಿಷ್ಯ ಪಂಡಿತನಾಗಿದ್ದೇನೆ. ಇಲ್ಲಿ ಇವರಿಗೆ ಯಾವ ಯಾವ ಸಮಸ್ಯೆಗಳಿಗೆ ಯಾವ ಥರವಾದ ಪೂಜಾ ವಿಧಾನಗಳನ್ನು ತಗೋಬೇಕು, ಯಾವ ಯಂತ್ರ, ತಂತ್ರ, ಮಂತ್ರ, ಪಠಣಗಳನ್ನು ಇವರು ಮಾಡಬೇಕು ಎಂಬುದನ್ನು ನಾನು ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತೇನೆ. ಹರಿ ಓಂ, ನಮಸ್ತೆ.